ಸೊ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಆರ್ ಆರ್ ಬಿ ಪಿ ಸಿ ಮತ್ತು ಸಿ ಆರ್ ಒ ಡಿ ಆರ್ ಒ ಸೊ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುವಂಥ 100% ಯೂಸ್ಫುಲ್ ಆಗುವಂಥ 20 ಪ್ರಮುಖ ಪ್ರಶ್ನೆಗಳಲ್ಲಿ ಸೊ ಮೊದಲೇ ಭಾಗ ಇವತ್ತು ದಿನ 3 ಡೇ 3ದ ಫಸ್ಟ್ ಕ್ವಶನ್ ನೋಡೋಣ. ಸಾಮಾನ್ಯ ವಿಜ್ಞಾನದ ಬಗ್ಗೆ. ಪ್ರಕೃತಿಯಲ್ಲಿ ಸಿಗುವ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು ಅಂತ ಕೇಳಿದರೆ, ಸೊ ಯಾವುದಪ್ಪ ಅಂತಂದರೆ ವಜ್ರ. ಸೊ ಡೈಮಂಡ್ ಏನಿದೆಯಲ್ಲ, ಸೊ ಇದು ಪ್ರಕೃತಿಯಲ್ಲಿ ಸಿಗುವ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಆಗಿದೆ. ಓಕೆ, ಸೊ ವಜ್ರ. ಸೊ ನೆಕ್ಸ್ಟ್ ಇದರ ವಿಶ್ಲೇಷಣೆ ನೋಡೋಣ. ಸೊ ಫಸ್ಟು ವಜ್ರದ ಬಗ್ಗೆ ನೋಡೋದಾದರೆ, ಇದು ಕಾರ್ಬನ್ನ ಒಂದು ರೂಪವಾಗಿದ್ದು, ಸೊ ವಜ್ರ ಏನಾಗೈತಿ, ಇದು ಕಾರ್ಬನ್ನ ಒಂದು ರೂಪವಾಗೈತಿ. ಪ್ರಕೃತಿಯಲ್ಲಿ ದೊರೆಯುವ ಅತ್ಯಂತ ಗಟ್ಟಿಯಾದ ವಸ್ತುವಾಗಿದೆ. ಇದು ವಿದ್ಯುತ್ ಅವಾಹಕವಾಗಿದೆ. ಇದರಲ್ಲಿ ಏನಾಗಿದೆ, ವಿದ್ಯುತ್ತು ಸಾಗಣೆ ಆಗೋದಿಲ್ಲ. ಇದು ಅವಾಹಕವಾಗಿದೆ. ಆಯಿತಾ. ಸೊ ನೆಕ್ಸ್ಟು ಪ್ಲಾಟಿನಮ್ ಬಗ್ಗೆ ನೋಡೋದಾದರೆ, ಇದನ್ನು ಬಿಳಿ ಚಿನ್ನ ಎಂದು ಕರೆಯಲಾಗ್ತದೆ. ಯಾವುದನ್ನಪ್ಪ ಅಂತಂದರೆ ಪ್ಲಾಟಿನಮ್ನ. ಮತ್ತು ಇದು ಅತ್ಯಂತ ಅಮೂಲ್ಯವಾದ ಲೋಹವಾಗೈತೆ. ಅತ್ಯಂತ ಅಮೂಲ್ಯವಾದ ಲೋಹ ಯಾವುದಪ್ಪ ಅಂತಂದ್ರೆ ಪ್ಲಾಟಿನಮ್. ಮತ್ತು ಬಿಳಿ ಚಿನ್ನ ಅಂತ ಯಾವುದನ್ನು ಕರೀತಾರಪ್ಪ ಅಂತಂದ್ರೆ ಪ್ಲಾಟಿನಮ್ನ ಕರೀತಾರೆ. ಸೊ ಗ್ರಾಫೈಟ್ ಬಗ್ಗೆ ನೋಡೋದಾದರೆ, ಇದು ಕೂಡ ಕಾರ್ಬನ್ನ ಒಂದು ರೂಪವಾಗಿದೆ. ಸೊ ಇದು ಕೂಡ ಒಂದು ವಜ್ರದ ಥರ ಇದು ಒಂದು ಕೂಡ ಕಾರ್ಬನ್ನ ರೂಪವಾಗಿದೆ. ಆದರೆ ಇದು ಅತ್ಯಂತ ಮೃದುವಾಗಿದ್ದು ವಿದ್ಯುತ್ ವಾಹಕವಾಗಿದೆ. ಪೆನ್ಸಿಲ್ ಮುಳ್ಳಿನಲ್ಲಿ ಬಳಸಲಾಗುತ್ತದೆ. ನೋಡಿರ್ಬೋದು ನೀವು. ಸೊ ಇದು ಏನಾಗೈತಿ, ಇದು ಕೂಡ ಒಂದು ಕಾರ್ಬನ್ ರೂಪನೇ ಹೌದು. ಆದರೆ ಏನಾಗೈತಿ, ಇದು ಅತ್ಯಂತ ಮೃದುವಾಗೈತಿ. ಆದರೆ ಅತ್ಯಂತ ಗಟ್ಟಿಯಾಗಿರೋ ಒಂದು ಕಾರ್ಬನ್ ಅಂತಂದರೆ ಅದು ವಜ್ರ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಮನುಷ್ಯನ ಜಠರದಲ್ಲಿ ಆಹಾರ ಜೀರ್ಣಕ್ರಿಯೆಗೆ ಬಿಡುಗಡೆಯಾಗುವ ಆಮ್ಲ ಯಾವುದು? ಸೊ ನಿಮ್ಗೆ ಗೊತ್ತಿರುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತೇಳಿ. ಸೊ HCl ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಓಕೆ, ಸೊ ಹೈಡ್ರೋಕ್ಲೋರಿಕ್ ಆಮ್ಲದ ಬಗ್ಗೆ ಈಗ ನೋಡೋದಾದರೆ, ಸೊ ಇದು ಜಠರದಲ್ಲಿ ಉತ್ಪತ್ತಿಯಾಗಿ ಆಹಾರದಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಸೊ ಇದು ಜಠರದಲ್ಲಿ ಉತ್ಪತ್ತಿ ಆಗ್ತೈತಿ. ಸೊ ನಾವು ಊಟ ಮಾಡಿದಂಥ ಆಹಾರದಾಗ ಬ್ಯಾಕ್ಟೀರಿಯಾಗಳ ಇದ್ದು ಅಂತಂದ್ರೆ ಅದು ಕೊಲ್ತೈತಿ. ಮತ್ತು ಜೀರ್ಣಕ್ರಿಯೆಗೆ ಆಮ್ಲೀಯ ಮಾಧ್ಯಮವನ್ನು ಕಲ್ಪಿಸ್ತೈತಿ. ಜೀರ್ಣಕ್ರಿಯೆ ಆಗ್ಬೇಕಂತಂದ್ರೆ ಆಮ್ಲೀಯ ಮಾಧ್ಯಮವನ್ನು ಏನು ಮಾಡ್ತೈತಿ, ಇದು ಕಲ್ಪಿಸ್ಕೊಡ್ತೈತಿ. ಯಾವುದಪ್ಪ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಸಲ್ಫ್ಯೂರಿಕ್ ಆಮ್ಲದ ಬಗ್ಗೆ ನೋಡೋದಾದರೆ, ಇದನ್ನು ರಾಸಾಯನಿಕಗಳ ರಾಜ ಅಂತ ಕರೀತಾರೆ. ಯಾವುದನ್ನಪ್ಪ ಅಂತಂದ್ರೆ ಸಲ್ಫ್ಯೂರಿಕ್ ಆಮ್ಲವನ್ನು ರಾಸಾಯನಿಕ ರಾಜ ಅಂತ ಕರೀತಾರೆ. ಇದನ್ನು ಕಾರಿನ ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ. ಓಕೆ, ಕಾರಿನ ಬ್ಯಾಟ್ರಿಗಳಲ್ಲಿ ಯಾವ್ದು ಬಳಸ್ತಪ್ಪ ಅಂತಂದ್ರೆ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಸ್ತಾರೆ. ಅಸ್ಟಿಕ್ ಆಮ್ಲದ ಬಗ್ಗೆ ನೋಡೋದಾದರೆ, ಇದನ್ನು ವಿನೆಗರ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಬೋಲಾ ಮತ್ತು ಎಬೋಲಾ ಜ್ವರ ಯಾವುದರಿಂದ ಹರಡುವ ರೋಗವಾಗೈತೆ ಅಂತ ಕೇಳಿದ್ದಾರೆ. ಸೊ ಯಾವುದ್ರಪ್ಪ ಅಂತಂದ್ರೆ ವೈರಸ್ನಿಂದ. ಸೊ ವೈರಸ್ನಿಂದ ಎಬೋಲಾ ಮತ್ತು ಎಬೋಲಾ ಜ್ವರ ಹರಡುತ್ತೈತಿ. ಸೊ ವೈರಸ್ ಬಗ್ಗೆ ಕೇಳಿದಾಗ, ವೈರಸ್ ಅಂತಂದರೆ ಏನು ತಿಳ್ಕೊಬೇಕು. ಎಬೋಲಾ ಒಂದು ಮಾರಣಾಂತಿಕ ವೈರಸ್ ರೋಗವಾಗಿದೆ. ಕೋವಿಡ್, ಏಡ್ಸ್, ಡೆಂಗ್ಯೂ ಮತ್ತು ಹಕ್ಕಿ ಜ್ವರ ಕೂಡ ವೈರಸ್ನಿಂದಲೇ ಬರುತ್ತದೆ. ಸೊ ವೈರಸ್ನಿಂದ ಬರುವ ರೋಗಗಳನ್ನು ಹೇಳಿದ್ರೆ ನೋಡಿ ಇಲ್ಲಿ, ಕೋವಿಡ್ ಕೂಡ ವೈರಸ್ಸು, ಏಡ್ಸ್ ಕೂಡ ವೈರಸ್ಸು, ಡೆಂಗ್ಯೂ ಮತ್ತು ಹಕ್ಕಿ ಜ್ವರ ಕೂಡ ಏನು ಮಾಡ್ತೈತಿ, ವೈರಸ್ನಿಂದ ಬರ್ತೈತಿ. ಸೊ ಬ್ಯಾಕ್ಟೀರಿಯಾದಿಂದ ಬರೋ ಕಾಲರಾ, ಕ್ಷಯ ರೋಗ ಅಂತಂದರೆ TB, ಪ್ಲೇಗ ಮತ್ತು ಟೈಫಾಯ್ಡ್ ರೋಗಗಳು ಬ್ಯಾಕ್ಟೀರಿಯಾದಿಂದ ಬರ್ತವೆ. ಓಕೆ, ಸೊ ಪ್ರೋಟೋಜೋವಾ. ಮಲೇರಿಯಾ ರೋಗವು ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವಾದಿಂದ ಬರ್ತೈತಿ. ಓಕೆ, ಮಲೇರಿಯಾ ಕೂಡ ಪ್ರೋಟೋಜೋವಾ ಎಂಬ ಒಂದು ರೋಗ ಬರ್ತೈತಿ. ಓಕೆ, ಸಸ್ಯಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳ ಯಾವ ಭಾಗದ ಮೂಲಕ ಹೀರಿಕೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದ್ರೆ ಪತ್ರ ಹರಿತು ಅಲ್ಲ. ಸೊ ಇದು ಪತ್ರ ಹರಿತು ಮಾಡ್ತೈತಿ, ಆಹಾರ ತಯಾರಿಕೆ ಮಾಡ್ತೈತಿ. ಪತ್ರರಂಧ್ರ. ಓಕೆ, ಪತ್ರರಂಧ್ರದಿಂದ ಏನು ಮಾಡ್ತೈತಿ, ಸಸ್ಯಗಳ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳ ಭಾಗಗಳಿಗೆ ಹೀರಿಕೊಳ್ತೈತಿ. ಓಕೆ, ಸೊ ಪತ್ರರಂಧ್ರ ಅಂತಂದರೆ ಏನಪ್ಪ ಅಂತಂದ್ರೆ ಎಲೆಗಳ ಮೇಲಿರುವ ಸಣ್ಣ ರಂಧ್ರಗಳಾಗಿದ್ದು, ಇವುಗಳ ಮೂಲಕ ಅನಿಲಗಳ ವಿನಿಮಯ, CO2 ಹೀರುವಿಕೆ ಮತ್ತು ಆಕ್ಸಿಜನ್ ಬಿಡುಗಡೆ ನಡೆಯುತ್ತದೆ. ಓಕೆ, ಪತ್ರ ಹರಿತು ಸೂರ್ಯನ ಬೆಳಕನ್ನು ಹೀರಿಕೊಂಡು ಆಹಾರ ತಯಾರಿಕೆನ ಇದು ಸಹಾಯ ಮಾಡ್ತೈತಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪತ್ರ ಹರಿತಿನ ಮುಖಾಂತರ ನಡೀತೈತಿ ಸಸ್ಯಗಳಲ್ಲಿ. ಸೊ ನೆಕ್ಸ್ಟು ಇತಿಹಾಸದ ಬಗ್ಗೆ ನೋಡೋಣ. ಈಗ ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಯಾರಾಗಿದ್ದರು ಅಂತ ಕೇಳಿದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ದರು. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ನೋಡ್ತಂದರೆ, ಸೊ ಭಾರತದ ಮೊದಲ ಗೃಹ ಸಚಿವ ಮತ್ತು ಮೊದಲ ಉಪ ಪ್ರಧಾನಿಯಾಗಿದ್ದರು. ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡಿದರು, ಭಾರತದ ಮೊದಲ ಗೃಹ ಸಚಿವ ಮತ್ತು ಮೊದಲ ಪ್ರಧಾನಿಯಾಗಿದ್ದರು. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎನ್ನಲಾಗುತ್ತಿತ್ತು. ಸೊ ಇಲ್ಲಿ 3-4 ಪ್ರಶ್ನೆಗಳು ನಿಮಗೆ ಕಂಡು ಬರ್ತವೆ.
ಸೊ ಭಾರತದ ಮೊದಲ ಗೃಹ ಸಚಿವ ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಒಂದು ಕ್ವಶನ್ ಆಯಿತು. ಮೊದಲ ಉಪ ಪ್ರಧಾನಿ ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತಿದ್ರು, ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಸೊ 3 ಪ್ರಶ್ನೆಗಳು ನಿಮ್ಗೆ ಇಲ್ಲಿ ಕಂಡು ಬರ್ತಾವ. ಒಂದೇ ಪ್ರಶ್ನೆಯಲ್ಲಿ 5ರಿಂದ 6 ಪ್ರಶ್ನೆಗಳು ಕಂಡು ಬರ್ತಾವೆ. ಮತ್ತು ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ನೋಡಿದ್ರೆ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಮೊದಲು ಕಾನೂನು ಸಚಿವ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇನು ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು, ಲಾ ಮಿನಿಸ್ಟರ್ ಅಂತ ಹೇಳ್ಬೋದು. ಸೊ ಓಕೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಲ್ಲಿ ಒಂದು ಕ್ವಶನ್ ನಿಮಗೆ ಬಂತು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದರು ಇವರು. ಓಕೆ, ಎಜುಕೇಷನ್ ಮಿನಿಸ್ಟರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 6ನೇ ಕ್ವಶನು. ಬಾಕ್ಸರ್ ಕದನ ಯಾವ ವರ್ಷದಲ್ಲಿ ನಡೆಯಿತು? ಬ್ಯಾಟಲ್ ಆಫ್ ಬಾಕ್ಸರ್. ಓಕೆ. ಸೊ ಯಾವಾಗ ನಡೀತಪ್ಪ ಅಂತಂದ್ರೆ 1764ರಲ್ಲಿ ನಡೀತೈತಿ. ಸೊ 1764ರಲ್ಲಿ ಯಾವ ಬ್ರಿಟಿಷ್ ಮತ್ತು ಜಂಟಿ ಭಾರತೀಯ ಸೇನೆಗಳ ನಡುವೆ ಬಾಕ್ಸರ್ ಕದನ ನಡೆದು ಬ್ರಿಟಿಷರ ಅಧಿಕಾರ ಭಾರತದಲ್ಲಿ ಗಟ್ಟಿಯಾಯಿತು. ಸೊ ಏನಾಯಿತು, ಬ್ರಿಟಿಷರು ಮತ್ತು ಜಂಟಿ ಭಾರತೀಯ ಸೇನೆಗಳ ನಡುವೆ ಬಾಕ್ಸರ್ ಕದನ ನಡೀತು. ಸೊ ಇಲ್ಲಿ ಬ್ರಿಟಿಷ್ ಗೆತ್ತಾರ. ಸೊ ಬ್ರಿಟಿಷ್ ಅಧಿಕಾರ ಭಾರತದಲ್ಲಿ ಗಟ್ಟಿಯಾಗಿತ್ತು, ಆವಾಗಿಂದ ಉಳಿತು. ಸೊ ಅವಾಗ 1757ರಲ್ಲಿ ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಪ್ರಸಿದ್ಧ ಪ್ಲಾಸಿ ಕದನ ನಡೆಯಿತು. ಇದು ಪ್ಲಾಸಿ ಕದನ ನಡೆದ ವರ್ಷ ಯಾವಾಗ? 1757ರಲ್ಲಿ. ನೆಕ್ಸ್ಟು 1857ರಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಂದರೆ ಸಿಪಾಯಿ ದಂಗೆ ನಡೆದ ವರ್ಷ. ಓಕೆ. 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದ ಮೊದಲ ಪಾಣಿಪತ್ ಕದನ. ಸೊ ಇವನ್ನೆಲ್ಲ ನೆನಪಿಟ್ಕೊಳ್ಳಿ. ಸೊ ನೋಡಿ ಇಲ್ಲಿ ಎಷ್ಟು ಬಾಕ್ಸರ್ ಕದನದ ಮೇಲೆ ಎಷ್ಟು ಕ್ವಶನ್ಗಳನ್ನು ಅರೈಸ್ ಮಾಡಿಕೊಂಡು ನಾವು ಇಲ್ಲಿ ಕಲಿಬೋದು. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ 1764 ಬ್ರಿಟಿಷರು ಮತ್ತು ಜಂಟಿ ಭಾರತೀಯ ಸೇನೆಗಳ ನಡುವೆ ಬಾಕ್ಸರ್ ಕದನ ನಡೀತೈತಿ. ಸೊ ಬ್ರಿಟಿಷ್ ಅಧಿಕಾರಿಗಳು ಭಾರತದಲ್ಲಿ ಗಟ್ಟಿಯಾಗಿ ಉಳಿಯೋಕೆ ಕಾರಣ ಆಗ್ತೈತಿ. ಅದು ಯಾವ ಕದನ ಅಂತ ಕೇಳ್ಬೋದು, ಬಾಕ್ಸರ್ ಕದನ. ಸೊ 1757ರಲ್ಲಿ ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಒಂದು ಪ್ರಸಿದ್ಧ ಪ್ಲಾಸಿ ಕದನ ನಡೆದ ವರ್ಷ ಆಗ್ತೈತಿ. 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಸಿಪಾಯಿ ದಂಗೆ ಅಂತ ನಡೆದ ವರ್ಷ ಆಗ್ತೈತಿ. 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಒಂದು ಮೊದಲ ಪಾಣಿಪತ್ ಕದನ ನಡಿತೈತಿ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆ. ನೆಕ್ಸ್ಟು 7th ಕ್ವಶನ್ ನೋಡೋಣ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಸೇರಿಸಲಾಗಿದೆ? ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಮೂರನೇ ಭಾಗದಲ್ಲಿ ಸಂವಿಧಾನದ 3ನೇ ಭಾಗದಲ್ಲಿ ಸೇರಿಸಲಾಗೈತಿ. ಸೊ ನೆಕ್ಸ್ಟು ಇದ್ರ ಬಗ್ಗೆ ನೋಡ್ತಾ ಹೋದರೆ ಫಸ್ಟು ಭಾಗ 3 ಏನಪ್ಪ ಅಂತಂದ್ರೆ ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳೇನದಾವ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದವ. ಸೊ ಸಂವಿಧಾನದ ಭಾಗ 3ರಲ್ಲಿ 12ರಿಂದ 35ರವರೆಗಿನ ವಿಧಿಗಳೇನದಾವಲ್ಲ, ಸೊ ಅವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದವೆ. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎನ್ನಲಾಗುತ್ತದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು ಭಾಗ 2ರಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದೆ. ಇದು ಭಾಗ 2ನೇ ಆಗೈತಿ, ಪೌರತ್ವಕ್ಕೆ ಸಂಬಂಧಿಸಿದೆ. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳಿಗೆ DPSP ಸಂಬಂಧಿಸಿದೆ. ಓಕೆ. ಸೊ ಇಷ್ಟು ನಿಮಗೆ ಕ್ವಶನಲ್ಲಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಸೊ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಗೋದಾವರಿ ನದಿ. ಸೊ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಗೋದಾವರಿ ನದಿ. ಓಕೆ. ಸೊ ನೆಕ್ಸ್ಟು ಗೋದಾವರಿ ನದಿ ಬಗ್ಗೆ ನೋಡಿದ್ರೆ ಇದು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದ್ದು ಇದನ್ನು ದಕ್ಷಿಣ ಗಂಗಾ ಅಥವಾ ವೃದ್ಧ ಗಂಗಾ ಎಂದು ಕರೆಯಲಾಗುತ್ತದೆ. ಸೊ ಇಲ್ಲಿ ನೋಡಿ, ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನು ಕರೀತಾರೆ ಅಂತ ಕೇಳಿದಾಗ ಗೋದಾವರಿ ನದಿ. ವೃದ್ಧ ಗಂಗಾ ಅಂತ ಯಾವ ನದಿಯನ್ನು ಕರೀತಾರೆ ಅಂತ ಕೇಳಿದಾಗ ಗೋದಾವರಿ ನದಿ. ಓಕೆ. ನೆಕ್ಸ್ಟು ಮತ್ತೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಕಾವೇರಿ ನದಿ, ಇಲ್ಲಿ ಆಪ್ಷನ್ ಇದೆ ಕಾವೇರಿ ನದಿ. ಸೊ ಅದಕ್ಕೆ ಇದನ್ನು ನಾನು ವಿಶ್ಲೇಷಣೆ ಮಾಡ್ತೇನೆ. ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟಿದ ಪ್ರಮುಖ ಪವಿತ್ರ ನದಿ. ಓಕೆ. ಸೊ ಇದು ಒಂದು ಕ್ವಶನ್ ಆಯಿತು. ನರ್ಮದಾ ನದಿ ಬಗ್ಗೆ ನೋಡಿದ್ರೆ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರುವ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ. ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದಪ್ಪ ಅಂತಂದ್ರೆ ಇದು ನರ್ಮದಾ ನದಿ. ಓಕೆ. ನೆಕ್ಸ್ಟು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರುವ ದಕ್ಷಿಣ ಭಾರತದ ನದಿ ಯಾವುದಂತ ಕೇಳಿದರೆ ನರ್ಮದಾ ನದಿ. ಓಕೆ. ಸೊ ಇಷ್ಟು ಕ್ವಶನ್ಗಳು ಇಲ್ಲಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನು 9ನೇ ಕ್ವಶನು. ಪ್ರಸಿದ್ಧ ಲೋಕಪ್ರಿಯ ಗೋಪಿನಾಥ್ ಬರ್ಡೋಲೋಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲೈತೆ ಅಂತ ಕೇಳಿದಾರೆ. ಸೊ ಗುವಾಹಟಿಯಲ್ಲಿ ಐತಿ, ಆಸಾಮ್ದಾಗ ಐತದ. ಗುವಾಹಟಿ ಆಸಾಮ್ನಲ್ಲಿ. ಸೊ ಗುವಾಹಟಿ ಈ ವಿಮಾನ ನಿಲ್ದಾಣ ಆಸಾಮ್ನಲ್ಲಿ ಐತಿ. ಓಕೆ. ಸೊ ಇದೊಂದು ತಿಳ್ಕೊಳ್ಳಿ. ಕೋಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಎಲ್ಲಿ? ಕೋಲ್ಕತ್ತಾದಾಗ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲೈತಪ್ಪ ಅಂತಂದ್ರೆ ಕೋಲ್ಕತ್ತಾದಾಗ ಐತಿ. ಅಮೃತ್ಸರ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಅಮೃತ್ಸರದಾಗ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 10ನೇ ಕ್ವಶನ್. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತಂದರೆ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ರೆ ಸೊ ಉತ್ತರ ಪ್ರದೇಶ್. ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶ್ ಒಟ್ಟು 8 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಅದು ಯಾವ ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ದೆಹಲಿ. ಸೊ ತನ್ನ ಗಡಿಯನ್ನು ಹಂಚಿಕೊಂಡಿದೆ. 8 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಅದು ಯಾವುದಪ್ಪ ಅಂತಂದರೆ ದೆಹಲಿ. ಓಕೆ, ರಾಜಸ್ಥಾನ್ ಇದು ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯವಾಗೈತಿ. ಓಕೆ, ಸೊ ಇವತ್ತಿನ ಈ 10 ಪ್ರಶ್ನೆ ನೋಡಿದ್ದೀವಿ. ಸೊ ಇನ್ನೊಂದು ಭಾಗ ಬಿಡ್ತೀನಿ ಇವತ್ತೇ, ಸೊ ಅದನ್ನು ನೋಡ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮ್ಮ ಮೇಲೆ. ಕ್ಲಾಸ್ ಇಷ್ಟ ಆದರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.